ಒಂದೇ ಮನೆಯಲ್ಲಿ ವಾಸವಿದ್ದಂತಹ ಇಬ್ಬರು ಸಹೋದರರು ಒಂದೇ ಮನೆಯಲ್ಲಿದ್ರು. ಸೋಮಶೇಖರ್ ಹಾಗೂ ನಂದೀಶ್ ಇಬ್ಬರೂ ಕೂಡ ಸಹೋದರರು ಒಂದೇ ಮನೆಯಲ್ಲಿ ವಾಸವನ್ನ ಮಾಡ್ತಿದ್ರು. ಹೀಗಾಗಿ ಆಗಾಗ ಕಾವ್ಯ ಹಾಗೂ ಪ್ರೇಮ ನಡುವೆ ಮನಸ್ತಾಪ ಕೂಡ ಆಗ್ತಾ ಇತ್ತು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಆಗ್ತಿತ್ತು. ನಿನ್ನೆ ಕಾವ್ಯ ಪ್ರೇಮ ಸಂಬಂಧಿಕರು ಮನೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಮತ್ತೊಮ್ಮೆ ಗಲಾಟೆಯಾಗಿದೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂತದ್ದು, ಪ್ರತಿ ದೂರು ಕೂಡ ದಾಖಲಾಗಿದೆ. ಒಂದೇ ಮನೆಯಲ್ಲಿ ವಾಸವಿದ್ದಂತಹ ಇಬ್ಬರು ಸಹೋದರರು ಇಬ್ರು ಕೂಡ ಒಟ್ಟಿಗೆ ಇದ್ರು, ಒಂದೇ ಮನೆಯಲ್ಲಿ ವಾಸವಿದ್ರು. ಆಗಾಗ ಇಬ್ರಿಗೂ ಕೂಡ ಜಗಳಗಳಾಗ್ತಾ ಇತ್ತು. ಕಾವ್ಯ ಗೌಡ ಹಾಗೂ ಪ್ರೇಮ ನಡುವೆ ಮನಸ್ತಾಪ ಕೂಡ ಇತ್ತು. ನಿನ್ನೆ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಗಲಾಟೆ ಆಗಿರುವಂತದ್ದು. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಇಬ್ಬರ ಮಧ್ಯೆ ಮನಸ್ತಾಪ ಕೂಡ ಆಗ್ತಾ ಇತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಇದೀಗ ನಟಿಯ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿರುವಂತದ್ದು. ಕಾವ್ಯ ಗೌಡ ಅವರ ಜನಪ್ರಿಯತೆಯನ್ನ ಸಹಿಸದೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಇದು ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ನಟಿ ಕಾವ್ಯ ಗೌಡ ಏನಿದ್ದಾರೆ, ಸೀರಿಯಲ್ ನಟಿ ಕಾವ್ಯ ಗೌಡ ಏನಿದ್ದಾರೆ, ಅವರ ಕುಟುಂಬದ ಕಲಹ ಈಗ ಪೊಲೀಸ್ ಠಾಣೆ ಮೆಟ್ಲೇರಿರುವಂತದ್ದು. ಪೊಲೀಸ್ ಠಾಣೆ ಮೆಟ್ಲು ಹಾಗೆ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಅಂತ ಹೇಳಿ ಏನಾದ್ರು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹೋಗಿದ್ರೆ ಆ ತರದ ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ, ಚಾಕುವಿನಿಂದ ಇರಿತ ಆಗಿದೆ ಅನ್ನುವಂಥದ್ದನ್ನ ದೂರನ್ನ ಈಗ ಕೊಟ್ಟಿರುವಂತದ್ದು. ಈಗ ಹಾಸ್ಪಿಟಲೈಸೇಷನ್ ಆಗಿದ್ದಾರೆ ಯಾರು ಕಾವ್ಯ ಗೌಡ ಮತ್ತೆ ಆಕೆಯ ಪತಿ ಸೋಮಶೇಖರ್. ಅವರ ತಮ್ಮ ನಂದೀಶ್ ಏನಿದ್ದಾರೆ, ನಂದೀಶ್ ಮತ್ತೆ ಸೋಮಶೇಖರ್ ಇಬ್ರು ಅಣ್ಣ ತಮ್ಮಂದ್ರು. ಕಾವ್ಯ ಗೌಡ ಮತ್ತೆ ಅವರ ನಂದೀಶ್ ಅವರ ಪತ್ನಿ 4 ಜನ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ವಾಸ ಮಾಡ್ತಿದ್ದಂತ ವೇಳೆಯಲ್ಲಿ ಬೇರೆ ಬೇರೆ ರೀತಿಯ ಕೌಟುಂಬಿಕ ಕಲಹಗಳು, ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇದ್ವು. ಆದ್ರೆ ಈ ಮಧ್ಯೆ ಅವ್ರಿಗೆ ನಟಿ ಕಾವ್ಯ ಗೌಡ ಅವರ ಜನಪ್ರಿಯತೆ ಏನಿತ್ತು ಅದನ್ನ ಸಹಿಸಕ್ಕಾಗ್ತಾ ಇರ್ಲಿಲ್ಲ ಅನ್ನುವಂತ ಒಂದು ಆರೋಪಗಳು ಕೇಳಿ ಬಂದಿರುವಂತದ್ದು. ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ದೂರನ್ನು ಕೊಟ್ಟಿದ್ದಾರೆ. ಕಾವ್ಯ ಗೌಡ ಇನ್ನೂ ಕೂಡ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಹಾಗಾಗಿ ಚಾಕುವಿನಿಂದ ಇರಿದಿದ್ದಾರೆ, ಸೋಮಶೇಖರ್ಗೂ ಕೂಡ ಚಾಕುವಿನಿಂದ ಇರಿದಿದ್ದಾರೆ, ರಕ್ತ ಗಾಯಗಳಾಗಿದೆ ಅನ್ನುವಂತ ಒಂದು ಆರೋಪಗಳು ಇವಾಗ ಮಾಡಿರುವಂತದ್ದು. ಮುಖ್ಯವಾಗಿ ಜನಪ್ರಿಯತೆಯನ್ನ ನಟಿ ಕಾವ್ಯ ಗೌಡ ಅವರ ಜನಪ್ರಿಯತೆಯನ್ನ ತನ್ನ ಕುಟುಂಬದವರೇ ಸಹಿಸ್ತಾ ಇರ್ಲಿಲ್ಲ. ಇವಳು ಬಹಳ ವೇಗವಾಗಿ ಬೆಳೀತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ನೀವೇನ್ ಬಹಳ ದೊಡ್ಡ ಸೆಲೆಬ್ರಿಟಿನಾ ಅನ್ನುವಂಥದ್ದು. ಮನೆಯಲ್ಲಿ ಇದ್ದ ಸಣ್ಣ ಪುಟ್ಟ ಕಾರಣಗಳಿಗೇನೆ ಈ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ವು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಇದು ಇವತ್ತು ಬಹಳ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿರುವಂತದ್ದು. ದೊಡ್ಡ ಮಟ್ಟಿಗೆ ಗಲಾಟೆ ಆಗಿ ಈಗ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ಇದರಲ್ಲಿ ನಿನ್ನ ಬಹಳ ಎಲ್ಲಾ ಜನರ ಎದುರುಗಡೆ ನಾನು ರೇಪ್ ಮಾಡ್ತೇನೆ ಅನ್ನುವಂತ ಒಂದು ಹೇಳಿಕೆ ಧಮಕಿಯನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಇವ್ರಿಗೆ ನಿಜಕ್ಕೂ ಕೂಡ ಕೌಟುಂಬಿಕ ವಿಚಾರದಲ್ಲಿ ರೇಪ್ ಮಾಡ್ತೀವಿ, ಪಬ್ಲಿಕ್ ಅಲ್ಲಿ ರೇಪ್ ಮಾಡ್ತೀವಿ, ನಾನು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅನ್ನೋ ರೀತಿಯಲ್ಲಿ ರವಿಕುಮಾರ್ ಅಂತಕ್ಕಂತ ವ್ಯಕ್ತಿ ಏನಿದ್ದಾನೆ ಆತ ಹೇಳಿದಾನೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರೋದು. ಸದ್ಯಕ್ಕೆ ಪೊಲೀಸರು FIR ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಕಾವ್ಯಗೌಡಗೆ ಕಾವ್ಯಗೌಡ ಮತ್ತೆ ಅವರ ಪತಿಗೆ ಇನ್ನೂ ಕೂಡ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.